ಫುಡ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆಕ್ಟ್ ದಲ್ಲಿ ಗಣೇಶನ ಪೆಂಡಾಲ್ನಲ್ಲಿ ಪ್ರಸಾದ ಹಂಚೋರು ಅದರಲ್ಲಿ ಎಂಪ್ಯಾನಲ್ಮೆಂಟ್ ಆದವ್ರ ಕಡೆನ ಪ್ರಸಾದ ಮಾಡಿಸ್ಬೇಕು ಮತ್ತು ಅದನ್ನ ಟೆಸ್ಟ್ ಮಾಡಿ ಹಂಚಬೇಕು ಅಂತ ಈ ರೀತಿಯಾದಂತ ಒಂದು ಹುಚ್ಚರ ರೀತಿಯಲ್ಲಿ ಆದೇಶವನ್ನ ಕರ್ನಾಟಕ ಫುಡ್ ಡಿಪಾರ್ಟ್ಮೆಂಟ್ನವರು ಹೊರಡಿಸ್ಯಾರ. ಇದು ಸರಿಯಲ್ಲ. ಇದು ಇಷ್ಟು ವರ್ಷದಿಂದ ಧಾರ್ಮಿಕ ಕಾರ್ಯಕ್ರಮಗಳು ದೇಶದಲ್ಲಿ ರಾಜ್ಯದಲ್ಲಿ ಬಹಳಷ್ಟು ನಡೀತಾವ. ಬಹಳ ಕಡೆ ನಾವು ಪ್ರಸಾದವನ್ನ ಹಂಚಿವೆ. 99.999% ಎಲ್ಲಿಯೂ ಏನಾಗಿಲ್ಲ. ಎಲ್ಲೇ ಒಂದ್ ಕಡೆ ದುರುದ್ದೇಶದಿಂದ ಯಾರಾದರೂ ವಿಷ ಬರೆಸಿದ ಪ್ರಕರಣ ಇದ್ರೆ ಅದು ಕ್ರಿಮಿನಲ್ ಕೇಸ್ಗಳು ಆಗೇ ಆಗ್ತಿರ್ತಾವ ರಾಜ್ಯದೊಳಗೆ. ಆದರೆ ಈ ಹಿಂದೂ ಹಬ್ಬಕ್ಕೆ ತೊಂದರೆ ಕೊಡಬೇಕನ್ನುವಂತ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈ ರೀತಿ ಆದೇಶ ಹೊರಡಿಸೋದು. ಆದ್ರೆ ಈ ಪೊಲೀಸರು ಕಂಡೀಷನ್ ಆಗ್ತಾ ಇದ್ದಾರೆ, ನೀವು ಕೊಡಬೇಕು ಅಂತಂದ್ರೆ ನಿಮ್ಗೆ ನಾವು ಪರ್ಮಿಷನ್ ಕೊಡ್ಬೇಕಂದ್ರೆ ನೀವು ಪ್ರಸಾದ ಯಾರ ಕಡೆ ನೀವು ಮಾಡಿಸ್ತೀರಿ, ಆ ಫುಡ್ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಆಕ್ಟ್ ದಾಗ ಅವ್ ರಿಜಿಸ್ಟರ್ ಅದಾನ, ಅವನ ಹೆಸರು ತೊಗೊಂಬರ್ರಿ, ಅವ್ನ ಫೋನ್ ನಂಬರ್ ತೊಗೊಂಬರ್ರಿ, ಅವ್ ಮಾಡಕ್ ತಯಾರಿದ್ದಾನ, ಇವೆಲ್ಲ ಕಂಡೀಷನ್ ಆಗ್ತಾ ಇದ್ದಾರೆ. ನಿಮ್ಗೆಲ್ಲ ಈ ಹಿಂದೂ ಹಬ್ಬಕ್ಕಷ್ಟ ನೆನಪು ಬರ್ತಾವೆ. ನೀವು ಸಿದ್ದರಾಮಯ್ಯ ಅವ್ರೆ ಬೇರೆ ಮಾಡ್ತಾರಲ್ಲ, ಇಫ್ತಿಯಾರ್ ಕೂಟಕ್ಕೆ ಅವಾಗ ಹೊರಡಿಸ್ರಲ್ಲ, ಹೊರಡಿಸ್ರಿ ಅವಾಗ. ಅಂದ್ರೆ ಹಿಂದೂ ಹಬ್ಬ ಮಾಡ್ಬೇಕಂದ್ರೆ ಯಾಕೆ ನಿಮ್ಗೆ ಇಷ್ಟು ವಿರೋಧ ಮಾಡ್ತೀರಿ ಕಾಂಗ್ರೆಸ್ ಪಾರ್ಟಿಯವರು? ನನ್ ನಿಜಕ್ಕೂ ಅರ್ಥ ಆಗಿಲ್ಲ. ಆದ್ದರಿಂದ ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ನಾನು ಇದನ್ನ ರಾಜ್ಯದ ಸನ್ಮಾನ್ಯ ಸಚಿವರಾದಂತ ಮುನಿಯಪ್ಪನವ್ರಿಗೆ ಮಾತನಾಡ್ಲಿಕ್ಕೆ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಶುಚಿತ್ವವನ್ನ ಕಾಪಾಡ್ರಿ ಮತ್ತು ಅದರಲ್ಲಿ ಎಲ್ಲ ರೀತಿಯಾದಂತ ಸೇಫ್ಟಿಗೆ ಏನ್ ಗಮನ ನೀವು ಸಂಘಟಕರ ಗಮನ ಕೊಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ, ಸ್ವಚ್ಛತೆಯನ್ನ ನಿಮ್ಮ ಪೆಂಡಾಲ್ದಲ್ಲಿ ಕಾಪಾಡ್ರಿ, ನಿಮ್ಮ ಪ್ರಸಾದದಲ್ಲಿ ಕಾಪಾಡ್ರಿ, ಮತ್ತು ಯಾರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ. ಅಗತ್ಯ ಬಂದ್ರೆ ಕರ್ನಾಟಕ ಸರ್ಕಾರದ ಈ ಆದೇಶವನ್ನ ಧಿಕ್ಕರಿಸಿ ಕಾರ್ಯಕ್ರಮ ಮಾಡ್ರಿ ಅಂತ ನಾ ಕರೆ. ಫುಡ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆಕ್ಟ್ ದಲ್ಲಿ ಗಣೇಶನ ಪೆಂಡಾಲ್ನಲ್ಲಿ ಪ್ರಸಾದ ಹಂಚೋರು ಅದರಲ್ಲಿ ಎಂಪ್ಯಾನಲ್ಮೆಂಟ್ ಆದವ್ರ ಕಡೆನ ಪ್ರಸಾದ ಮಾಡಿಸ್ಬೇಕು ಮತ್ತು ಅದನ್ನ ಟೆಸ್ಟ್ ಮಾಡಿ ಹಂಚಬೇಕು ಅಂತ ಈ ರೀತಿಯಾದಂತ ಒಂದು ಹುಚ್ಚರ ರೀತಿಯಲ್ಲಿ ಆದೇಶವನ್ನ ಕರ್ನಾಟಕ ಫುಡ್ ಡಿಪಾರ್ಟ್ಮೆಂಟ್ನವರು ಹೊರಡಿಸ್ಯಾರ. ಇದು ಸರಿಯಲ್ಲ. ಇದು ಇಷ್ಟು ವರ್ಷದಿಂದ ಧಾರ್ಮಿಕ ಕಾರ್ಯಕ್ರಮಗಳು ದೇಶದಲ್ಲಿ ರಾಜ್ಯದಲ್ಲಿ ಬಹಳಷ್ಟು ನಡೀತಾವ. ಬಹಳ ಕಡೆ ನಾವು ಪ್ರಸಾದವನ್ನ ಹಂಚಿವೆ. 99.999% ಎಲ್ಲಿಯೂ ಏನಾಗಿಲ್ಲ. ಎಲ್ಲೇ ಒಂದ್ ಕಡೆ ದುರುದ್ದೇಶದಿಂದ ಯಾರಾದರೂ ವಿಷ ಬರೆಸಿದ ಪ್ರಕರಣ ಇದ್ರೆ ಅದು ಕ್ರಿಮಿನಲ್ ಕೇಸ್ಗಳು ಆಗೇ ಆಗ್ತಿರ್ತಾವ ರಾಜ್ಯದೊಳಗೆ. ಆದರೆ ಈ ಹಿಂದೂ ಹಬ್ಬಕ್ಕೆ ತೊಂದರೆ ಕೊಡಬೇಕನ್ನುವಂತ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈ ರೀತಿ ಆದೇಶ ಹೊರಡಿಸೋದು. ಆದ್ರೆ ಈ ಪೊಲೀಸರು ಕಂಡೀಷನ್ ಆಗ್ತಾ ಇದ್ದಾರೆ, ನೀವು ಕೊಡಬೇಕು ಅಂತಂದ್ರೆ ನಿಮ್ಗೆ ನಾವು ಪರ್ಮಿಷನ್ ಕೊಡ್ಬೇಕಂದ್ರೆ ನೀವು ಪ್ರಸಾದ ಯಾರ ಕಡೆ ನೀವು ಮಾಡಿಸ್ತೀರಿ, ಆ ಫುಡ್ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಆಕ್ಟ್ ದಾಗ ಅವ್ ರಿಜಿಸ್ಟರ್ ಅದಾನ, ಅವನ ಹೆಸರು ತೊಗೊಂಬರ್ರಿ, ಅವ್ನ ಫೋನ್ ನಂಬರ್ ತೊಗೊಂಬರ್ರಿ, ಅವ್ ಮಾಡಕ್ ತಯಾರಿದ್ದಾನ, ಇವೆಲ್ಲ ಕಂಡೀಷನ್ ಆಗ್ತಾ ಇದ್ದಾರೆ. ನಿಮ್ಗೆಲ್ಲ ಈ ಹಿಂದೂ ಹಬ್ಬಕ್ಕಷ್ಟ ನೆನಪು ಬರ್ತಾವೆ. ನೀವು ಸಿದ್ದರಾಮಯ್ಯ ಅವ್ರೆ ಬೇರೆ ಮಾಡ್ತಾರಲ್ಲ, ಇಫ್ತಿಯಾರ್ ಕೂಟಕ್ಕೆ ಅವಾಗ ಹೊರಡಿಸ್ರಲ್ಲ, ಹೊರಡಿಸ್ರಿ ಅವಾಗ. ಅಂದ್ರೆ ಹಿಂದೂ ಹಬ್ಬ ಮಾಡ್ಬೇಕಂದ್ರೆ ಯಾಕೆ ನಿಮ್ಗೆ ಇಷ್ಟು ವಿರೋಧ ಮಾಡ್ತೀರಿ ಕಾಂಗ್ರೆಸ್ ಪಾರ್ಟಿಯವರು? ನನ್ ನಿಜಕ್ಕೂ ಅರ್ಥ ಆಗಿಲ್ಲ. ಆದ್ದರಿಂದ ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ನಾನು ಇದನ್ನ ರಾಜ್ಯದ ಸನ್ಮಾನ್ಯ ಸಚಿವರಾದಂತ ಮುನಿಯಪ್ಪನವ್ರಿಗೆ ಮಾತನಾಡ್ಲಿಕ್ಕೆ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಶುಚಿತ್ವವನ್ನ ಕಾಪಾಡ್ರಿ ಮತ್ತು ಅದರಲ್ಲಿ ಎಲ್ಲ ರೀತಿಯಾದಂತ ಸೇಫ್ಟಿಗೆ ಏನ್ ಗಮನ ನೀವು ಸಂಘಟಕರ ಗಮನ ಕೊಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ, ಸ್ವಚ್ಛತೆಯನ್ನ ನಿಮ್ಮ ಪೆಂಡಾಲ್ದಲ್ಲಿ ಕಾಪಾಡ್ರಿ, ನಿಮ್ಮ ಪ್ರಸಾದದಲ್ಲಿ ಕಾಪಾಡ್ರಿ, ಮತ್ತು ಯಾರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ. ಅಗತ್ಯ ಬಂದ್ರೆ ಕರ್ನಾಟಕ ಸರ್ಕಾರದ ಈ ಆದೇಶವನ್ನ ಧಿಕ್ಕರಿಸಿ ಕಾರ್ಯಕ್ರಮ ಮಾಡ್ರಿ ಅಂತ ನಾ ಕರೆ. ಫುಡ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆಕ್ಟ್ ದಲ್ಲಿ ಗಣೇಶನ ಪೆಂಡಾಲ್ನಲ್ಲಿ ಪ್ರಸಾದ ಹಂಚೋರು ಅದರಲ್ಲಿ ಎಂಪ್ಯಾನಲ್ಮೆಂಟ್ ಆದವ್ರ ಕಡೆನ ಪ್ರಸಾದ ಮಾಡಿಸ್ಬೇಕು ಮತ್ತು ಅದನ್ನ ಟೆಸ್ಟ್ ಮಾಡಿ ಹಂಚಬೇಕು ಅಂತ ಈ ರೀತಿಯಾದಂತ ಒಂದು ಹುಚ್ಚರ ರೀತಿಯಲ್ಲಿ ಆದೇಶವನ್ನ ಕರ್ನಾಟಕ ಫುಡ್ ಡಿಪಾರ್ಟ್ಮೆಂಟ್ನವರು ಹೊರಡಿಸ್ಯಾರ. ಇದು ಸರಿಯಲ್ಲ. ಇದು ಇಷ್ಟು ವರ್ಷದಿಂದ ಧಾರ್ಮಿಕ ಕಾರ್ಯಕ್ರಮಗಳು ದೇಶದಲ್ಲಿ ರಾಜ್ಯದಲ್ಲಿ ಬಹಳಷ್ಟು ನಡೀತಾವ. ಬಹಳ ಕಡೆ ನಾವು ಪ್ರಸಾದವನ್ನ ಹಂಚಿವೆ. 99.999% ಎಲ್ಲಿಯೂ ಏನಾಗಿಲ್ಲ. ಎಲ್ಲೇ ಒಂದ್ ಕಡೆ ದುರುದ್ದೇಶದಿಂದ ಯಾರಾದರೂ
ವಿಷಯ ಬರ್ಸಿದ ಪ್ರಕರಣ ಇದೆ. ಅದು ಕ್ರಿಮಿನಲ್ ಕೇಸ್ಗಳು ಆಗೇ ಆಗ್ತಿರ್ತಾವ ರಾಜ್ಯದೊಳಗೆ. ಆದ್ರೆ ಈ ಹಿಂದೂ ಹಬ್ಬಕ್ಕೆ ತೊಂದರೆ ಕೊಡಬೇಕು ಅನ್ನುವಂತ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈ ರೀತಿ ಆದೇಶ ಹೊರಡಿಸುತ್ತೆ. ಆದ್ರೆ ಈ ಪೊಲೀಸರು ಕಂಡೀಷನ್ ಆಗ್ತಾ ಇದ್ದಾರೆ, ನೀವು ಕೊಡಬೇಕು ಅಂತಂದ್ರೆ ನಿಮ್ಗೆ ನಾವು ಪರ್ಮಿಷನ್ ಕೊಡ್ಬೇಕಂದ್ರೆ ನೀವು ಪ್ರಸಾದ್ ಯಾರ ಕಡೆ ನೀವು ಮಾಡಿಸ್ತೀರಿ, ಆ ಫುಡ್ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಆಕ್ಟ್ ದಾಗ ಅವ್ ರಿಜಿಸ್ಟರ್ ಅದಾನ, ಅವನ ಹೆಸರು ತೊಗೊಂಬರ್ರಿ, ಅವ್ನ ಫೋನ್ ನಂಬರ್ ತೊಗೊಂಬರ್ರಿ, ಅವ್ ಮಾಡಕ್ ತಯಾರಿದ್ದಾನ, ಇವೆಲ್ಲ ಕಂಡೀಷನ್ ಆಗ್ತಾ ಇದ್ದಾರೆ. ನಿಮ್ಗೆಲ್ಲ ಈ ಹಿಂದೂ ಹಬ್ಬಕ್ಕಷ್ಟ ನೆನಪು ಬರ್ತಾವೆ. ನೀವು ಸಿದ್ದರಾಮಯ್ಯ ಅವ್ರೆ ಬೇರೆ ಮಾಡ್ತಾರಲ್ಲ ಇಫ್ತಿಯಾರ್ ಕೂಟಕ್ಕೆ ಅವಾಗ ಹೊರಡಸರಲ್ಲ, ಹೊರಡಸ್ರಿ ಅವಾಗ. ಅಂದ್ರೆ ಹಿಂದೂ ಹಬ್ಬ ಮಾಡ್ಬೇಕಂದ್ರೆ ಯಾಕೆ ನಿಮ್ಗೆ ಇಷ್ಟು ವಿರೋಧ ಮಾಡ್ತೀರಿ ಕಾಂಗ್ರೆಸ್ ಪಾರ್ಟಿಯವರು, ನನ್ ನಿಜಕ್ಕೂ ಅರ್ಥ ಆಗಿಲ್ಲ. ಆದ್ದರಿಂದ ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ನಾನು ಇದನ್ನ ರಾಜ್ಯದ ಸನ್ಮಾನ್ಯ ಸಚಿವರಾದಂತ ಮುನಿಯಪ್ಪನವ್ರಿಗೆ ಮಾತನಾಡ್ಲಿಕ್ಕೆ ನಾನು ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಶುಚಿತ್ವವನ್ನ ಕಾಪಾಡ್ರಿ ಮತ್ತು ಅದರಲ್ಲಿ ಎಲ್ಲ ರೀತಿಯಾದಂತ ಸೇಫ್ಟಿಗೆ ಏನ್ ಗಮನಕ್ಕೋ ನೀವು ಸಂಘಟಕರ ಗಮನ ಕೊಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ, ಸ್ವಚ್ಛತೆಯನ್ನ ನಿಮ್ಮ ಪೆಂಡಾಲ್ದಲ್ಲಿ ಕಾಪಾಡ್ರಿ, ನಿಮ್ಮ ಪ್ರಸಾದದಲ್ಲಿ ಕಾಪಾಡ್ರಿ. ಮತ್ತು ಯಾರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ. ಅಗತ್ಯ ಬಂದ್ರೆ ಕರ್ನಾಟಕ ಸರ್ಕಾರದ ಈ ಆದೇಶವನ್ನ ಧಿಕ್ಕರಿಸಿ ಕಾರ್ಯಕ್ರಮ ಮಾಡ್ರಿ ಅಂತ ನಾ ಕರೆ ಕೊಡ್ತೀನಿ.